ಹಲೋ ನಮಸ್ತೆ ಫ್ರೆಂಡ್. ಇವತ್ತು ಬೀಟ್ರೋಟ್ ಸಾಗು ಮಾಡೋದು ನೋಡೋಣ ಬನ್ನಿ. ನಾನು ಬೀಟ್ರೋಟನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇದಕ್ಕೆ ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಎಲ್ಲವನ್ನು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ರುಬ್ಬಿಕೊಂಡು ಒಗ್ಗರಣೆಗೆ ಹಾಕಿ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲವನ್ನು ಹಾಕಿ ಫ್ರೈ ಮಾಡಿ, ಈಗ ರುಬ್ಬಿರೋ ಟೊಮೊಟೊವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದು ತುಂಬ ಚೆನ್ನಾಗಿರುತ್ತದೆ. ಟೊಮೊಟೊ ಚೆನ್ನಾಗಿ ಫ್ರೈ ಆದ ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕೋಣ, ಎಲ್ಲ ಹೊಂದಿಕೊಳ್ಳಲಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಈಗ ಕುಕ್ಕರ್ ಮುಚ್ಚಳವನ್ನು ಹಾಕಿ 2 ವಿಸಿಲ್ ಕೂಗಿಸಿಕೊಳ್ಳೋಣ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಕುಕ್ಕರು 2 ವಿಸಿಲ್ ಕೂಗಿ ತಣ್ಣಗಾಗಿದೆ. ನೋಡಿ ಸಾಗು ಎಷ್ಟು ಚೆನ್ನಾಗಾಗಿದೆ ಎಂದು. ಇದು ಸೆಟ್ ದೋಸೆಗೆ ಸೂಪರಾಗಿರುತ್ತದೆ. ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಗ್ಯಾಸ್ ಹಚ್ಚಿ ತವಾ ಇಟ್ಟು ತವಾ ಕಾದಿದೆ, ಎಣ್ಣೆ ಸಾವಿದ್ದೇನೆ. ಈಗ ದೋಸೆಯನ್ನು ಹಾಕೋಣ. ಹೀಗೆ ಚಿಕ್ಕದಾಗಿ ಈ ರೀತಿ ಮಾಡಿದರೆ ಸೆಟ್ ದೋಸೆ ರೆಡಿ ಆಗುತ್ತೆ. ನೋಡಿ ಸೆಟ್ ದೋಸೆ ಎಷ್ಟು ಚೆನ್ನಾಗಾಗಿದೆ ಎಂದು. ಈಗ ಎಣ್ಣೆಯನ್ನು ಹಾಕಿ ದೋಸೆಯನ್ನು ತಿರುವಿ ಹಾಕೋಣ. ತುಂಬ ಚೆನ್ನಾಗಿರ್ತದೆ ಈ ದೋಸೆ. ನೋಡಿ ಸೆಟ್ ದೋಸೆ ಎಷ್ಟು ಸೂಪರಾಗಿ, ಎಷ್ಟು ಚೆನ್ನಾಗಿ ಮೃದುವಾಗಿ ಬಂದಿದೆ ಎಂದು. ಮತ್ತು ಇದಕ್ಕೆ ಬೀಟ್ರೋಟ್ ಸಾಗು, ಚಟ್ನಿ, ಬೆಣ್ಣೆ ತುಂಬ ಚೆನ್ನಾಗಿರ್ತದೆ.